ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ ಕನ್ನಡ ಲಾಗ್ಸ್. ಗೊತ್ತಲ್ಲ, ನನ್ನ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದು ಆ್ಯಕ್ಚುಲಿ ನಾನು ತಿಪ್ಟೂರ್ಗೆ ಹೋಗ್ತಾ ಇದ್ದೆ, ಬ್ಯಾಂಗ್ಳೂರ್ ಟು ತಿಪ್ಟೂರು. ನಾನು ಬರಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೋ ವೀಡಿಯೋ ಕ್ಲಿಪ್ಸ್ ತೊಗೊಳ್ಳಿಲ್ಲ. ತಿಪ್ಟೂರು ರೀಚ್ ಆದಮೇಲೆ ಯಾಕೆ ಲಾಗ್ ಮಾಡಬಾರ್ದು, ಯಾಕೆಂದರೆ ಇದು ಕಂಪ್ಲೀಟ್ ಹಳ್ಳಿ, ನಮ್ಮ ಮಾವನ ಮನೆಗೆ ಹೋಗ್ತಿರೋದು, ಕಂಪ್ಲೀಟ್ ಹಳ್ಳಿ ಕಡೆ. ಸೊ ಸುಮ್ಮನೆ ಹಾಗೆ ಹಳ್ಳಿ ವಾತಾವರಣ ತೋರಿಸೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಬಿಸಿಲಿತ್ತು. ಆ್ಯಕ್ಚುಲಿ ಬಿಸಿಲಿಲ್ಲ, ಮಳೆ ಬರುತ್ತೆ ಅಂತ ಅಂತಿದ್ರು. ಬಟ್ ತುಂಬ ಬಿಸಿಲಿತ್ತು. ನಡ್ಕೊಂಡು ಹೋಗಿ ಆಟೋ ಹತ್ಬೇಕು, ಯಾಕೆಂದರೆ ಆ ಕಡೆ ಎಲ್ಲ ಬಸ್ಸಸ್ ಇಲ್ಲ. ಇಲ್ಲಿ ಆಟೋ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಆಲ್ಮೋಸ್ಟ್ 8 ಪೀಪಲ್ಸ್ ಬೇಕಂತೆ. ಆ ಅಂದರೆ ಪರ್ ಪರ್ಸನ್ನ ಕರ್ಕೊಂಡು ಹೋಗಲ್ಲ, ತುಂಬ ಲಾಂಗ್ ಇರೋದ್ರಿಂದ. ಸೊ 8 ಜನ ಬರೋ ತನಕನೂ ಹಾಫ್ ಆನ್ ಅವರ್ ಮೇಲೆ ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ಬಸ್ಸಸ್ ಇದೆ, ಬಟ್ ಬಸ್ಸಸ್ ಏನು ಅಂದರೆ ಟೈಮಿಂಗ್ಸ್ ಪ್ರಕಾರ ಇರೋದು 3-4 ಬಸ್ಸಸ್ಸು ಅಲ್ಲಿಗೆ ಹೋಗೋಕ್ಕೆ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೀಟ್ ಥರ ಲೆಕ್ಕದಲ್ಲಿ ಪರ್ಸನ್ನ ಕರ್ಕೊಂಡು ಹೋಗ್ತಾರೆ. 8 ಪೀಪಲ್ಸ್ ಫಿಲ್ ಆಗೋ ತನಕ ವೆಯ್ಟ್ ಮಾಡಿದ್ದು ಆಮೇಲೆ ಹೊರಡಬೇಕು. ಸೊ ಫೈನಲಿ 8 ಜನ ಬಂದರು. ಆ 8 ಜನ ಬರೋಷ್ಟೊತ್ತಿಗೆ ನನಗಂತೂ ಸಾಕಾಗೋಗಿತ್ತು. ತುಂಬ ಹೊಟ್ಟೆ ಹಸ್ತು ಕಾಯ್ತಾ ಇದ್ದೆ ಹೋಗೋಣ ಅಂತ. ನಾನು ಆ್ಯಕ್ಚುಲಿ ಆಚೆ ತಿನ್ನಬೇಕು ಅನಿಸ್ತಿತ್ತು, ಬಟ್ ಜಾಸ್ತಿ ಫುಡ್ ಬ್ಲಾಗ್ಸ್ ಅವು ಇವು ಮಾಡ್ತಿರ್ತೀನಲ್ಲ, ಆಚೆ ತಿಂದು 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 ಆಚೆ ತಿನ್ನೋದಕ್ಕಿಂತ ಊರಲ್ಲಿ ಹೋಗಿ ನಮ್ಮ ಅತ್ತೆ ಮಾಡೋ ಅಡುಗೆನ ತಿನ್ನೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಕಾದಿದ್ದು ಹೋಗಿ ತಿನ್ನಬೇಕು ಅಂದ್ಕೊಂಡು ಹೊರಟ್ವಿ. ಆಟೋ ಹೆಂಗೋ ಮೂವ್ ಆಯಿತು. ಹೋಗ್ಬೇಕಾದ್ರೆ ಇದು ತಿಪ್ಟೂರು ಬಸ್ ಸ್ಟಾಪಿಂದ ಕಂಪ್ಲೀಟ್ ಹೊರಡ್ಬೇಕಾದ್ರೆ ನಾನು ವೀಡಿಯೋ ಮಾಡಿರೋದು. ಕಂಪ್ಲೀಟ್ ಇದೆಲ್ಲ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಇವಾಗ ಹೆಂಗೆ ಟೌನ್ ಇರುತ್ತೋ ಅದೇ ಥರ ಇದು ತಿಪ್ಟೂರು. ನಾನು ಹೋಗ್ತಾ ಇರೋದು ಒಂದು ಹಳ್ಳಿ ಕಡೆ. ಸೊ ಹೊರಟ್ವಿ. ಆಲ್ಮೋಸ್ಟ್ ಇದು ಕಂಪ್ಲೀಟಾಗಿ ಲಾಂಗ್ ಇದೆ, ತುಂಬ ಲಾಂಗ್ ಇದೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೇ ಆಗುತ್ತೆ. ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಬೇಕು ಹೋಗೋಕ್ಕೆ, ಇಲ್ಲಿಂದ ಮತ್ತು ಆ ಪ್ಲೇಸಿಗೆ ನಾನು ರೀಚ್ ಆಗೋಕ್ಕೆ. ಸೊ ಇರಲಿ, ಕ್ಲಿಪ್ಪಿಂಗ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲಲ್ಲ, ನಿಮಗೂ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ತಿಪ್ಟೂರಿಗೆ ತುಂಬ ಜನ ನೋಡಿದ್ದಾರೆ. ಕಲ್ಪತರು ನಾಡು ಅಂತ ಅಂದ್ಬಿಟ್ಟು ಫೇಮಸ್ ಅಲ್ವಾ, ತೆಂಗಿನಕಾಯಿಗೆ ಮತ್ತು ಕೊಬ್ಬರಿಗೆ ಮತ್ತು ಎಜುಕೇಷನ್ಗೂ ಕೂಡ ಫೇಮಸ್ಸು. ಸೊ ತುಂಬ 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 ಪೀಸ್ಫುಲ್ಲು. ಹೋಗ್ಬೇಕಾದ್ರೆ ಹಂಗೆ ಮ್ಯಾಕ್ಸ್ ಫಿಲಮ್ಮು ಥಿಯೇಟರಲ್ಲಿ ಇತ್ತು, ಬಟ್ ನಾನು ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಹೊರಟ್ವಿ. ಅರಸೀಕೆರೆ ರೂಟಲ್ಲೇ ಹೋಗಬೇಕು, ಮೇನ್ ರೋಡಲ್ಲೇ, ಹೈವೇಲಿ. ಸೊ ಹೋಗ್ತಾ ಆಲ್ಮೋಸ್ಟ್ ಹಾಫ್ ಆಫ್ ದ ವೇ ರೀಚ್ ಆದೆ. ರೀಚ್ ಆಗಿಬಿಟ್ಟು ಹೆಂಗೋ ಸರಿ ಫೈನಲ್ ಆಗಿ ಇನ್ನೊಂದು 10-15 ಮಿನಿಟ್ಸು ಏನೋ ಬೇಗ ಕ್ವಿಕ್ಕಾಗಿ ನಾನು ರೀಚ್ ಆಗ್ಬೋದು ಅಂದ್ಕೊಂಡೆ. ಬಟ್ ನಾವು ಅಂದ್ಕೊಂಡಂಗೆ ಯಾವುದೂ ನಡೆಯಲ್ಲ ಲೈಫಲ್ಲಿ. ದೇವ್ರದೇ ಒಂಥರ ಫೇತ್ ಬರ್ತಿರುತ್ತೆ, ಇಲ್ಲ ನೀನು ಹೋಗೋ ಟೈಮ್ಗೆ ಹೋಗಲೇಬೇಕು, ನೀನು ರೀಚ್ ಆಗಲೇಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ನಾವು ಆಟೋದಲ್ಲಿ ಹಿಂಗೆ ಮಾತಾಡಿಕೊಂಡು, ಇಲ್ಲೊಬ್ಬ ಸ್ಕೂಲ್ ಹುಡುಗ ಇದ್ದ, ಸ್ಕೂಲ್ ಹುಡುಗರ ಜೊತೆ ಎಲ್ಲ ಮಾತಾಡಿಕೊಂಡು ಅವನು ಒಂದು ಸ್ವಲ್ಪ ಫನ್ ಮಾಡ್ತಾಯಿದ್ದ. ಅವನ ಜೊತೆ ಮಾತಾಡ್ತಾ ಕೂತಿದ್ದೆ. ಟೈಮ್ ಹೋಗಿದ್ದಿದ್ದು ಗೊತ್ತಾಗಲಿಲ್ಲ. ಅವನು ಏನೇನೋ ಸ್ಕೂಲ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು, ಅವನ ಜೊತೆ ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನು ರೇಗಿಸ್ಕೊಂಡು ಕೂತ್ಕೊಂಡಿದ್ದ. ಬಟ್ ಅವರು ಮಾತಾಡಿರೋದು ಕ್ಲಿಪ್ಪಿಂಗ್ ನಾನು ತೆಗಿಯೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದೇ ಅಂತ ಒಂದು ಪ್ರೈವೇಸಿ ಇರುತ್ತೆ. ಸೊ ಹಂಗಾಗಿ ನಾನು ತೆಗ್ದಿಲ್ಲ. ನೋಡಿ, ಇದನ್ನೇ ಹೇಳಿದ್ದು, ತುಂಬ ತುಂಬ ವೆಯ್ಟ್ ಮಾಡಿದ್ದೀವಿ. ಒಂದು 20 ಮಿನಿಟ್ಸು ಟ್ರೈನ್ಗೋಸ್ಕರನೇ ವೆಯ್ಟ್ ಮಾಡಿದ್ದೀವಿ. ಫುಲ್ಲು ಲಾಕ್ ಆಗಿತ್ತು. ನಾವು ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಬರೋಂಗಿಲ್ಲ. ಸರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಹೊರಡೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಟ್ರೈನ್ ಹೊರಟು. ಅದು ಗೊತ್ತಲ್ಲ, ಗೂಡ್ಸ್ ಗಾಡಿ, ಅದಕ್ಕೋಸ್ಕರ ಒಂದು ರೀತಿ ವೆಯ್ಟ್ ಮಾಡಿದ್ವಿ. ಆಯಿತು ಬಿಡು, ಇದನ್ನೇನು ಹೋದ್ಮೇಲೆ ನಾವು ನೆಕ್ಸ್ಟ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ಇನ್ನೊಂದು ಥರ ಟ್ವಿಸ್ಟ್ ಇದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಲ್ಲೆಲ್ಲೂ ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಹಳ್ಳಿ ಕಡೆ ಹಳ್ಳಿ ಜನ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹೆಸಿಟೇಟ್ ಮಾಡ್ತಾರೆ ಯಾವುದೇ ಒಂದು ವೀಡಿಯೋಸು ಏನೇ ಮಾಡೋಕ್ಕೆ. ಸೊ ನನಗಿಷ್ಟ ಇಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ವೀಡಿಯೋ ಕ್ಲಿಪ್ ತೊಗೊಂಡೆ. ನೋಡಿ, ಇದೇ ಆಗಿದ್ದು. ಒಂದು ಟ್ರೈನ್ ಹೋಗಿ ನೆಕ್ಸ್ಟ್ ಟ್ರೈನ್ ಬರೋ ತನಕನೂ ವೆಯ್ಟ್ ಮಾಡಿ, ಅಲ್ಲೊಂದು 20 to 30 ಮಿನಿಟ್ಸ್ ವೆಯ್ಟ್ ಮಾಡಿ ಹೊರಟಿದ್ದು.
ಅದು ಹೊರಡಕ್ಕೋಕೆ ಅದೇನೋ ಹೇಳ್ತಾರಲ್ಲ, ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಹಾಗೆ ಅವ್ರು ಗೇಟು ಓಪನ್ ಮಾಡೋಕ್ಕೆ ಒಂದು 5 to 10 ಮಿನಿಟ್ಸ್ ಆಯಿತು. ಸರಿ ಆಗಲಿ, ಹೋದ್ರೆ ಹೋಗಲಿ ಅಂತಂದ್ಬಿಟ್ಟು ಇನ್ನೇನು ನಾವೇನು ಇಳಿದು ವಾಪಸ್ ಹೋಗೋಕ್ಕಾಗತ್ತಾ? ಆಗಲ್ಲ. ಸೊ ವೆಯ್ಟ್ ಮಾಡಿದ್ದು. ನೆಕ್ಸ್ಟ್ ಆಟೋ ಮೂವ್ ಮಾಡಿದ್ವಿ. ಮೂವ್ ಆಯಿತು. ಆಟೋದವ್ರಂತೂ ಫುಲ್ ಡಿ.ಜೆ ಥರ ಸೌಂಡೆಲ್ಲ ಫುಲ್ಲು ಜೋರಾಗಿ ಕೊಟ್ಕೊಂಡು ಆಟೋ ಓಡಿಸ್ತಾಯಿದ್ರು. ಅವ್ರಿಗೇನು ಬೇಜಾರಾಗಲ್ಲ, ಯಾಕೆಂದರೆ ಅವ್ರನ್ನ ನೋಡಿ ಕಲಿಬೇಕು ಕಣ್ರಿ ಲೈಫಲ್ಲಿ. ಏನೇ ಕಷ್ಟ ಇದ್ದರೂ ಏನೇ ಇದ್ದರೂ ಪ್ಯಾಸೆಂಜರ್ಸ್ನ ಅಷ್ಟೇ ಹ್ಯಾಪಿಯಾಗಿ ಕರ್ಕೊಂಡೋಗಿ ಎಲ್ಲರ ಜೊತೆನೂ ಮಾತಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ. ಅವ್ರನ್ನ ನೋಡಿದಾಗಲೇ ಅನಿಸುತ್ತೆ ಏನೇ ಕಷ್ಟ ಇದ್ರೂ ಮರೆತುಬಿಟ್ಟು ನಾವು ಇವಾಗ ಪ್ರೆಸೆಂಟ್ ಹೆಂಗಿದ್ದೀವೋ ಆ ಥರ ಹ್ಯಾಪಿಯಾಗಿರಬೇಕು ಅನ್ನೋದು ಈ ಆಟೋ ಡ್ರೈವರನ್ನು ನೋಡಿ ನನಗೆ ಅದೊಂದು ಫೀಲ್ ಆಯಿತು. ಎಲ್ಲ ಕಸ್ಟಮರ್ಸ್ ಜೊತೆನೂ ಚೆನ್ನಾಗಿ ಮಾತಾಡಿಕೊಂಡು ಜಾಲಿಯಾಗಿ. ಅವರಿಗೆ ಇನ್ನೊಂದು ಅಂದರೆ ಬ್ಯಾಂಗ್ಳೂರು ಕಡೆ ಹೋಗೋದೇ ಇಷ್ಟ ಇಲ್ವಂತೆ, ಈ ವಿಲೇಜ್ ಸೈಡೇ ತುಂಬ ಇಷ್ಟ ಅಂತೆ. ಸೊ ನಾನು ಹಂಗೆ ಕಾನ್ವರ್ಸೇಷನ್ ಮಾಡಿಕೊಂಡು ಮುಂದೆ ಹೊರಟ್ವಿ. ನೋಡಿ ಫುಲ್ಲು ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ. ಬ್ಯಾಂಗ್ಳೂರು ಸೈಡ್ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು. ನೋಡಿ ಇವಾಗ ಹುಲ್ಲು ಎಲ್ಲ ಇದು ಮಾಡ್ತಾಯಿದ್ದಾರೆ, ರಾಗಿ ಮಾಡೋ ಟೈಮ್ ಅಲ್ವಾ. ಸೊ ಹಂಗಾಗಿ ಹಾಗೆ ಗೌರ್ಮೆಂಟ್ ಸ್ಕೂಲು ಇವೆಲ್ಲ ಚಿಕ್ಕ ಪುಟ್ಟ ಅದೆಲ್ಲ ನಮಗೇನು ಅನಿಸುತ್ತೆ, ಏನಿದೆ ಏನು ದೊಡ್ಡ ವಿಷಯ ಅಲ್ಲ ಅಂತ. ಬಟ್ ಹಳ್ಳಿ ಕಡೆ ಹಳ್ಳಿ ಜನ ಮತ್ತು ಗೌರ್ಮೆಂಟ್ ಸ್ಕೂಲ್ಸು ಆವಾಗ ಈ ಥರ ಆಟೋ ಡ್ರೈವರ್ಸ್ಗಳು ಆ ಥರ ಒಳ್ಳೆ ನಮ್ಮವರು ನನಗೆ ಮಾತಾಡೋ ರೀತಿಯೇ ಆಯಿತು, ಎಲ್ಲ ಮಿಸ್ ಮಾಡ್ಕೊತೀವಿ ಸಿಟಿ ಲೈಫಲ್ಲಿ. ಸೊ ಇದು ನಾನು ಆಲ್ಮೋಸ್ಟ್ ಇನ್ನೇನು ರೀಚ್ ಆದೆ, ನನ್ನ ಪ್ಲೇಸಿಗೆ ನಾನು ರೀಚ್ ಆದೆ. ಆ್ಯಕ್ಚುಲಿ ನಮ್ಮ ಮಾವಾಗೂ ಕಾಲ್ ಮಾಡಿದ್ದೆ, ನಾನು ಆಲ್ರೆಡಿ ರೀಚ್ ಆಗ್ತಾಯಿದ್ದೀನಿ ಬನ್ನಿ ಅಂತ. ಅವ್ರಿಗೆ 1/2 hour ಮುಂಚೆ ಕಾಲ್ ಮಾಡಿದ್ದೆ. ಬಟ್ ಸ್ಟಿಲ್ ಅವರು ಏನೋ ಹಸುನೇನೋ ಕಟ್ಟಾಕೋಕ್ಕೆ ಅಂತ ಹೋಗಿದ್ರು ಅನಿಸುತ್ತೆ ತೋಟಕ್ಕೆ. ಸೊ ಅವ್ರು ಬರೋದು ಒಂದು 10-15 ಮಿನಿಟ್ಸ್ ಅಂದರು. ಸೊ ನಾನು ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡಲಿ ಟೈಮ್ನ ಅಂತ ಅಂದ್ಬಿಟ್ಟು ಆ್ಯಸ್ ಯೂಶ್ವಲ್ ನನಗೆ ತುಂಬ ಹೊಟ್ಟೆ ಹಸ್ತಿತ್ತು. ಆ್ಯಕ್ಚುಲಿ ನಾನು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಫಸ್ಟು ನನ್ನ ಕಣ್ಮುಂದೆ ಕಾಣಿಸಿದ್ದೆ ಪಾನಿಪುರಿ ಶಾಪ್ ಇತ್ತು. ಸೊ ಫಸ್ಟು ಹೋಗ್ಬಿಟ್ಟು ಆಟೋದಿಂದ ಇಳಿದು ಅವ್ರಿಗೆ ಪೇ ಮಾಡಿ ನಾನು ಹೋಗಿ ಒಂದು ಪ್ಲೇಟ್ ಪಾನಿಪುರಿ ತಿಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವ ಬಂದರು ಕರ್ಕೊಂಡು ಹೋಗೋಕ್ಕೆ. ಸೊ ಅವ್ರ ಜೊತೆ ಗಾಡೀಲಿ ಹೊರಟೆ. ಗಾಡೀಲಿ ಹೋಗ್ಬೇಕಾದ್ರೆ ಎಲ್ಲಿ ನೋಡಿದ್ರು ಟ್ಯಾಕ್ಟ್ರಿಯಲ್ಲಿ ಹುಲ್ಲು ಮತ್ತು ರಾಗಿ ರಾಗಿ ಬೆಳೆದು ಎಲ್ಲ ಆಲ್ರೆಡಿ ತೊಗೊಂಡೋಗಿರ್ತಾರೆ, ಜಸ್ಟ್ ಇದು ಹುಲ್ಲು. ಸೊ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಹೊರಡ್ಬೇಕಾದ್ರೆ ಟೆಂಪಲ್ಸು ಎಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗ್ಸು. ಸೊ ಹೋಗ್ತಾ ನೋಡಿ ಇದೆ ರಾಗಿ ಎಲ್ಲ ಕಟ್ ಮಾಡಿ ಇದು ಮಾಡೋಕ್ಕೆ. ಸೊ ಇದು ಅಡಿಕೆ ಗಿಡ ನೋಡಿ. ಅಂದರೆ ನಾವು ಮಂಗಳೂರು ಸೈಡ್ ನೋಡ್ಬೋದು, ಬಟ್ ಇವಾಗ ಈ ಕಡೆ ಸೈಡು ತಿಪ್ಟೂರು ಕಡೆನೂ ಅಡಿಕೆ ಗಿಡ ಹಾಕ್ತಾಯಿದ್ದಾರೆ. ಅದಕ್ಕೋಸ್ಕರ ಅದೊಂದು ಕ್ಲಿಪ್ ತೊಗೊಂಡೆ. ಮತ್ತು ಇದು ನಮ್ಮ ಮಾವನ ಮನೆಯಲ್ಲಿ ಕರು ಈಗ 15 days ಆಗಿದೆ. ಸಖತ್ ಕ್ಯೂಟಾಗಿ ಒಳ್ಳೆ ಓಡಾಡುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ನನ್ನ ವ್ಲಾಗ್ಸು ಮತ್ತು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೊ ಮಚ್.